ಮಾಡಿದ್ರಿಪ್ಪ ಬರ್ರಿ ದೌಡ. ಚಾರ್ಲಿ ಯಾಕಲೆ ಅಷ್ಟು ಬೆವರಾಕತ್ತಿ? ಏನಾಗ ಹೋದ ಕೆಲ್ಸ? ತಂಗಿ ಸಿಕ್ಕಿದ್ಲ? ಏನ ಪ್ರಾಬ್ಲಮ್? ಕೊಲೆ ರೀಪ ಕೊಲೆ. ಲೇ ಅಂತ ಬರೋಕ್ ನನ್ನ ಮಗನೇ, ನಾನು ನಿಮ್ಮನ್ನ ಕಳಿಸಿದ್ದು ನನ್ನ ತಂಗಿಯ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ಅವರ ಕೊಲೆ ಮಾಡೋದಕ್ಕೆ. ಆ ಕೊಲೆ ನೋಡಿ ಬಂದು ನೀ ಎಷ್ಟು ಅಂಜಾಕತ್ತಿಲ್ಲ? ಅದರಿ ನಿಮ್ಮ ತಂಗಿ ನಮ್ಮ ವಂಶದಲ್ಲಿ ಕೊಲೆ ಅಂದ್ರೆ ಹೇಗೆ ಗೊತ್ತಾ? ಕೋಳಿ ಅಂಗಡಿಯಲ್ಲಿ ಕೋಳಿ ಕಟ್ ಮಾಡ್ತಾರಲ್ಲ, ಹಂಗ ಕಟ್ ಮಾಡಿ ಬಿಸಾಕೋದೆ. ಏನಾದ್ರು ಕೆಲ್ಸ? ಅದರಿ ನಿಮ್ಮ ತಂಗಿ. ನಮ್ಮ ತಂಗಿನ ಏನ್ ಹೇಳಾಕತ್ತಿಲ್ಲ? ನಿಜ ಮಗಳು ಗೌಡ್ರ, ನಿಮ್ಮ ತಂಗಿ ಮ್ಯಾಲೆ ಕಣ್ಣು ಹಾಕಿದವನ್ ಕೊಲೆ ಆಗಿಲ್ರಿಪ್ಪ, ನಿಮ್ಮ ತಂಗಿನ ಕೊಲೆ ಆಗ್ಯಾರು ತಂದೆ. ಏನಂದ್ಲೇ ನಾಯಿ? ನನ್ನ ತಂಗಿಯ ಕೊಲೆ? ಲೇ ಚಾರ್ಲಿ, ನಿಜ ಮಗಳು, ಇಲ್ಲ ಅಂದ್ರೆ ಬಂದೂಕ್ನ ಸೊಟ್ಟು ಬಿಡ್ತಾನ ಮಗನ. ನಿಜ ಅಣ್ಣ, ನಿಜ. ಕೊಲೆ ಆಗಿದ್ದು ನಿಜ. ಆ ಬಡ ಭಿಕಾರಿ ಸೂರ್ಯನ ತಮ್ಮ ನರಸಣ್ಣ ನಮ್ಮ ತಂಗಿಯ ತಲೆ ಕೆಡಿಸಿ ಪ್ರೀತಿ ಎಂಬ ಮೋಹದಲ್ಲಿ ಇಳಿವಿ ಅವಳ ಜೊತೆ ಜಗಳವಾಡುತ್ತಿದ್ದನಂತೆ. ಅಲ್ಲಿದ ನೋಡಿದ ಜನಗಳು ಹೇಳುತ್ತಿದ್ದರು, ನಾನು ಮತ್ತು ಚಾರ್ಲಿ ತಂಗಮ್ಮನ ನೋಡಲಿ ಹೋದಾಗ ಅವರಿಬ್ಬರು ಜಗಳವಾಡುತ್ತಿದ್ದರು. ಯಾಕೋ ಮಗನೇ ಅಂತ ಕೇಳಿದರೆ, ಇದು ನನ್ನ ಕೀರ್ತಿಯ ವಿಚಾರ, ಇದರಲ್ಲಿ ಯಾರೂ ತಲೆ ಹಾಕಬೇಡಿ ಅಂತ ಹೇಳಿ ಅವಳ ತಲೆಗೆ ಗುಂಡು ಹಾರಿಸೇ ಬಿಟ್ಟ. ನಾನು ಸಿಟ್ಟಿಗೆ ಎದ್ದು ಹಿಡಿಯಲು ಹೋದರೆ ನನಗೂ ಪಿಸ್ಟೂಲ್ ತೋರಿಸಿದ. ಅಷ್ಟೊತ್ತಿಗೆ ಚಾರ್ಲಿ ಪೊಲೀಸರಿಗೆ ಫೋನ್ ಮಾಡಿ ಕರೆಸೇ ಬಿಟ್ಟ. ಪೊಲೀಸರು ಬರುವುದು ಸ್ವಲ್ಪ ತಡವಾಗಿದ್ದರು, ನಮ್ಮ ತಲೆನೂ ಹೋಗುತ್ತಿತ್ತು. ಲೇ ನರ್ಷ, ನನ್ನ ತಂಗಿಯನ್ನೇ ಕೊಲೆ ಮಾಡಿದೆ ಇಲ್ಲಿ ಮಗನ. ತಂಗಿ, ಏನಾಯ್ತಮ್ಮ? ನಿನಗೇನಾಯ್ತು? ಈ ನಿಮ್ಮಣ್ಣನನ್ನು ಬಿಟ್ಟು ಹೊರಟು ಹೋದಿ ನಮ್ಮ ತಂಗಿ. ನಿನಗೆ ಯಾವುದೇ ರೀತಿ ಕಷ್ಟಗಳು ಬರಬಾರದೆಂದು ನಾವು ಅಂದುಕೊಂಡ್ರೆ ನೀನು ಎಂತ ಅನಾಹುತ ಮಾಡಿಕೊಂಡು ಬಿಟ್ಟಿಯಮ್ಮ. ಶ್ರೀಕಾಂತ, ಚಾರ್ಲಿ, ಏನು ಮಾಡಿದ್ರಲ್ಲ ಆ ಮಗನ? ಅವನೇನ್ ಮಾಡಿದ್ರಿ? ಕಲಾ ಸ್ಟೇಷನ್ ಹಿಡಿದು ಕೊಟ್ಟಿವಿ. ಈಗ ಎಲ್ಲಿ ಬುರ್ಗಾತಿಗೆ ಹಾಕತಾರ ಗೊತ್ತಿಲ್ಲ ನಮಗೂ. ಇನ್ನ ಇಲ್ಲೇ ಇದೀವಿ ನಾವು. ಹೌದಣ್ಣ, ಆ ನಾಯಿ ನನ್ನ ಮಗನ ಸುಮ್ಮನೆ ಬಿಡಬಾರ್ದು ಅಣ್ಣ. ನಿನಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾನೆ. ಆ ರಾಕ್ಷಸರನ್ನು ಜೈಲಿಗೆ ಹಾಕಿಸಿದರೆ ನಮಗೆ ಯಾವ ಪ್ರಯೋಜನವೂ ಇಲ್ಲ ಅಣ್ಣ, ಇಲ್ಲ. ಆ ಕೊಟ್ಟ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಅವನು ಮನೆ ಕರೆದುಕೊಂಡು ಬಂದು ಅವನು ಸಣ್ಣಗೆ ಕಡಿದು ನಾಯಿ ನರಿಗಳಿಗೆ ಹಾಕಬೇಕಣ್ಣ. ಲೇ ನರ್ಷ, ಚೂತ್ಯ ಸೋಳೆ ಮಗನೇ, ನನ್ನ ತಂಗಿಯನ್ನೇ ಕೊಲೆ ಮಾಡಿದೇನಲ್ಲಿ ನಾನಿನ್ನು ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಕಳೆದು ರುಂಡ ಮುಂಡ ಬೇರೆ ಮಾಡಿ ನಿಮ್ಮಣ್ಣನಿಗೆ ಪಾರ್ಸಲ್ ಮಾಡದಿದ್ದರೆ ನನ್ನ ಹೆಸರು ಭೀಮನಗೌಡನೇ ಅಲ್ಲ. ಶ್ರೀಕಾಂತ, ಚಾರ್ಲಿ, ನಡಲಿ. ಆ ಜೈಲಿಗೆ ಹೋಗಿ ಆ ಮಗನ್ನ ಎಳೆದುಕೊಂಡು ಬಂದು ನಮ್ಮ ಊರಾಗಿಸಿ ಬಾಗಿಲಿಗೆ ನೇತ ಹಾಕಿ ಬಿಡೋಣ. ನೋಡ್ರಿ ನಡ್ರಿ, ಹಂಗ ಹೋಗೋಣ ಬರ್ರಿ ದೌಡ್ರ. ಪಿಸಿ, ನರಸಿಂಹನನ್ನು ಹೊರಗೆ ಬಿಡು. ಬಾ ನರಸಿಂಹ ಬಾ, ಮೊದಲು ನನ್ನನ್ನು ಕ್ಷಮಿಸು. ನೀನು ನನ್ನ ಆತ್ಮೀಯ ಗೆಳೆಯ, ಅದು ಮೇಲಾಗಿ ನನ್ನ ಪೊಲೀಸ್ ನೌಕರಿಗೆ ತುಂಬಾ ಸಹಾಯ ಮಾಡಿದ್ದೆ. ಇನ್ಸ್ಪೆಕ್ಟರ್, ಕ್ಷಮಿಸುವ ಮಾತೇಕೆ? ಇಂದು ನಾನು ಕಂಡ ಕನಸು ಎಂದು ನಿಜವಾಯಿತು ಅಂದುಕೊಂಡೆ.
ನಾನೇನು ಮಾಡಲಿ ಗೆಳೆಯ? ನನ್ನ ಮೊದಲ ನೌಕರಿ ಇದೇ ಊರಿಗಾಯ್ತು. ನನ್ನ ಮೇಲಿನ ಅಧಿಕಾರಿಗಳು ಬಂದು ನಿನ್ನನ್ನು ಅರೆಸ್ಟ್ ಮಾಡಲು ಕಳಿಸಿಕೊಟ್ಟರು. ಛೇ, ನನ್ನ ಜೀವನದಲ್ಲಿ ನನ್ನ ಗೆಳೆಯನಿಗೆ ನಾನೇ ಬೇಡಿ ಆಗ್ತೇನಂತ ಯಾವತ್ತೂ ಅಂದುಕೊಂಡಿರಲಿಲ್ಲ. ಶಂಕರ್, ನಿನ್ನ ಕರ್ತವ್ಯವನ್ನು ನೀನು ನಿಷ್ಠೆಯಿಂದ ಮಾಡಿದ್ದೀಯ. ಇಂದು ನನ್ನ ಗೆಳೆಯ ಒಬ್ಬ ದೊಡ್ಡ PSI ಅಧಿಕಾರಿ. ಅದಕ್ಕೂ ಮೇಲಾಗಿ ನ್ಯಾಯ, ನಿಷ್ಠೆ, ಧೈರ್ಯ, ಸಾಹಸ ಮೆಚ್ಚಲೇಬೇಕು ಗೆಳೆಯ, ಮೆಚ್ಚಲೇಬೇಕು. ಅದಕ್ಕಿಂತ ಮೇಲಾಗಿ ಈ ನಿನ್ನ ಸ್ನೇಹಿತನಂದು ಲೆಕ್ಕಿಸದೆ ನನ್ನನ್ನು ಅರೆಸ್ಟ್ ಮಾಡಿದೆಯಲ್ಲ, ಅದಕ್ಕೆ ನನಗೆ ತುಂಬಾ ಸಂತೋಷ ಗೆಳೆಯ, ಅದಕ್ಕೆ ನನಗೆ ತುಂಬಾ ಸಂತೋಷ. ನರಸಿಂಹ, ಏನು ಮಾತನಾಡುತ್ತಿರುವೆ? ನಿನ್ನನ್ನು ಬಂಧಿಸಿದ್ದಕ್ಕೆ ನಿನಗೆ ಸಂತೋಷನಾ? ಹೌದು ಶಂಕರ್, ನನಗೆ ತುಂಬಾ ಸಂತೋಷ. ಅಧಿಕಾರ ಬಂದ್ಮೇಲೆ ಸಂಬಂಧಿಕರು ಮತ್ತೆ ಸ್ನೇಹಿತರು ಅಂತೂ ಲೆಕ್ಕಿಸದೆ ನಿನ್ನ ಪ್ರಾಮಾಣಿಕತೆಯಿಂದ ಕರ್ತವ್ಯ ಮಾಡಿದ್ಯಲ್ಲ, ಅದಕ್ಕೆ ನನಗೆ ತುಂಬಾ ಸಂತೋಷ. ನರಸಿಂಹ, ಇಲ್ಲ ಇಲ್ಲ, ನಾನು ಮಾಡಿದ ತಪ್ಪು. ಅದು ಎಂತ ತಪ್ಪು? ನಮ್ಮಿಬ್ಬರ ಸ್ನೇಹಕ್ಕೆ ಈ ರೀತಿ ಕುತ್ತು ಬರುತ್ತೆ ಅಂತ ಮೊದಲೇ ಗುರ್ತಿದ್ದರೆ ಈ ಪೊಲೀಸ್ ಕೆಲಸಕ್ಕೆ ಬರ್ತಿದ್ದಿಲ್ಲ. ಅದನ್ನ ಸಮಯ ನೋಡು ಶಂಕರ್. ಕೈಯಲ್ಲಿ ಹಾಕಿರುವ ಗಡಿಯಾರ ನಮ್ದಿರ್ಬೋದು, ಆದ್ರೆ ಸಮಯ ನಮ್ಮದಲ್ಲ. ಇಲ್ಲ ನರಸಿಂಹ, ನಾನು ಮಾಡಿದ ತಪ್ಪಿಗೆ ನಿನಗೆ ಏನಾದರೂ ಸಹಾಯ ಮಾಡಲೇಬೇಕು. ಸಹಾಯ? ನನಗೆ ಸಹಾಯ? ನಿನ್ನ ಕರ್ತವ್ಯ ನೀನು ನಿಷ್ಠೆಯಿಂದ ಮಾಡು ಸಾಕು ಅಷ್ಟೇ. ನನಗೆ ಸಹಾಯ ಮಾಡಿ ನಿನ್ನ ಕರ್ತವ್ಯಕ್ಕೆ ಧಕ್ಕೆ ತಂದುಕೊಳ್ಳಬೇಡ ಶಂಕರ್. ನೀನಂದ್ರೆ ನನಗೆ ತುಂಬಾ ಇಷ್ಟ ಗೆಳೆಯ, ನನಗೆ ತುಂಬಾ ಇಷ್ಟ. ನರಸಿಂಹ, ಏನು ಮಾತನಾಡುತ್ತಿರುವೆ? ಸಾಹೇಬ್ರೆ ನಮಸ್ಕಾರ. ಸಾಹೇಬ್ರೆ, ನನ್ನ ತಮ್ಮನನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಅವನು ಅಂತ ತಪ್ಪು ಏನು ಮಾಡಿದ್ದಾನೆ ಸಾಹೇಬ್ರೆ? ಅಣ್ಣ, ಅವನು ನಿನಗೆ ನಿನ್ನ ತಮ್ಮನೇ ಇರಬಹುದು, ನಿನಗೆ ಪ್ರಾಣ ಸ್ನೇಹಿತ. ಅವನೊಬ್ಬ, ನಾನೇನು ಮಾಡಲಿ, ಇವನೊಬ್ಬ ಮೋಸಗಾರ, ಕೊಲೆಗಾರ ಅಂತ ಸುಳ್ಳು ಹೇಳಿ ನನ್ನ ಕೈಯಿಂದ ಬೇಡಿ ಹಾಕ್ಸಿದಾರಣ್ಣ, ಬೇಡಿ ಹಾಕ್ಸಿದರು. ಅಣ್ಣ, ಇದರಲ್ಲಿ ಅವರದ್ದು ಏನು ತಪ್ಪಿಲ್ಲ ಅಣ್ಣ. ಅವರ ಕರ್ತವ್ಯವನ್ನು ಅವರು ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ ಅಷ್ಟೇ ಅಣ್ಣ, ಅಷ್ಟೇ. ತಮ್ಮ, ಮತ್ತಿದೆಲ್ಲ ಏನಪ್ಪ? ಅಲ್ಲ, ನನ್ನನ್ನು ಕ್ಷಮಿಸು. ನೀವು ಓದಲೆಂದು ಪಟ್ಟಣಕ್ಕೆ ಕಳಿಸಿದರೆ ನಾನು ನಿಮಗೆ ಹೇಳದೆ ಒಂದು ತಪ್ಪು ಮಾಡಿಬಿಟ್ಟೆ ಅಣ್ಣ, ತಪ್ಪು ಮಾಡಿಬಿಟ್ಟೆ. ತಮ್ಮ ನರಸಿಂಹ, ಅದೇನಂತ ಬಿಡಿಸಿ ಹೇಳಪ್ಪ, ಬಿಡಿಸಿ ಹೇಳು. ನೀ ಹೇಳುವುದು ನನಗೊಂದು ಅರ್ಥವಾಗ್ತಿಲ್ಲಪ್ಪ, ಒಂದು ಅರ್ಥವಾಗುತ್ತಿಲ್ಲ. ಆ ಅಗರ್ಭ ಶ್ರೀಮಂತ ಭೀಮನಗೌಡನ ತಂಗಿ ಮತ್ತು ನಾನು ತುಂಬಾ ದಿನದಿಂದ ಪ್ರೀತಿ ಮಾಡಕತ್ತಿದ್ವಿ ಅಲ್ಲ. ಒಂದೊಂದು ದಿನ ನಾವು ಊರಿಗೆ ಬರಲು ಬಸ್ ಸ್ಟ್ಯಾಂಡ್ ಬಂದಿದ್ವಿ ಅಣ್ಣ. ಅಲ್ಲಿಗೆ ಅವಳನ್ನ ಶ್ರೀಕಾಂತ ಗೌಡ ಮತ್ತು ಚಾರ್ಲಿ ಬಂದು ನಮ್ಮನ್ನು ಬಾಯಿಗೆ ಬಂದಂತೆ ಮಾತನಾಡಿ, ಆ ಶ್ರೀಕಾಂತ ನನ್ನ ಎದೆಗೆ ಪಿಸ್ತೂಲ್ ಹಿಡಿದಾಗ ಪಾಪ ನನ್ನ ಕೀರ್ತಿ ಅಡ್ಡ ಬಂದು ಅವಳು ಆ ಚಾಂಡಾಲನ ಗುಂಡಿಗೆ ಬಲಿಯಾದಳು ಅಣ್ಣ, ಬಲಿಯಾದಳು. ಆಮೇಲೆ ಅಲ್ಲಿಗೆ ಪೊಲೀಸರನ್ನು ಕರೆಸಿ ಆ ಕೊಲೆಯನ್ನು ನನ್ನ ಮೇಲೆ ಹೊರಿಸಿ ನನ್ನನ್ನು ಜೈಲಿಗಟ್ಟಿದರಣ್ಣ, ಜೈಲಿಗಟ್ಟಿದರು. ತಪ್ಪು ಮಾಡಿದೆ ತಮ್ಮ, ತಪ್ಪು ಮಾಡಿದೆ. ನನ್ನ ತಮ್ಮ ಪಟ್ಟಣದಲ್ಲಿ ಓದಲೆಂದು ಅವರಿವರ ಹತ್ರ ಸಾಲ ಮಾಡಿ ಹಗಲು ರಾತ್ರಿ ಎನ್ನೆರೆ ದುಡಿದು ನಿನ್ನನ್ನು ಪಟ್ಟಣದಲ್ಲಿ ಓದಿಸುತ್ತಿದ್ದರೆ ನೀನು ಈ ರೀತಿ ಮಾಡುವುದಾ? ಛೇ! ಅಲ್ಲ, ಸಮಾಧಾನ ಮಾಡಿಕೊ, ಸಮಾಧಾನ ಮಾಡಿಕೊ. ನಾನೇನು ಮಾಡಲಣ್ಣ ಅಣ್ಣ. ಅವಳಿಗೆ ನಾನು ತಿಳಿ ಹೇಳಿದೆ, ನೀನು ಆಕಾಶ, ನಾನು ಭೂಮಿ, ನೀನು ಅರಮನೆಯಲ್ಲಿರುವ ಅರಗಿಳಿ, ಈ ಗಿಡಗಳ ಜೊತೆ ಸರಿ ಒಂದಲ್ಲ ಅಂತ ಎಷ್ಟು ಬೇಡಿಕೊಂಡ್ರು ಕೇಳಲಿಲ್ಲ ಅಣ್ಣ, ಕೇಳಲಿಲ್ಲ. ನೀನ್ ಬಿಟ್ರೆ ನಾನು ಸಾಯ್ತೀನೋ ಅಲ್ಲೋ ಅಣ್ಣ, ಸಾಯ್ತೀನೋ ಅಲ್ಲೋ. ಕೀರ್ತಿ, ನನ್ನನ್ನು ಮೆಚ್ಚಿಕೊಂಡ ಎನ್ನಣ್ಣ, ನನ್ನನ್ನು ಮೆಚ್ಚಿಕೊಂಡ ಎನ್ನು. ನನ್ನ ಕಣ್ಣು ಮುಂದೆನೆ ಆ ಚಾಂದಾಳನ ಕೊಂಡಿನ ಹೊರತಕ್ಕೆ ಬಲಿಯಾದಳು ಅಣ್ಣ,
ಅಣ್ಣ ಆಕಿನ ಬಿಟ್ಟು ನಾ ಹೆಂಗ್ ಬದುಕಲು ಅಣ್ಣ ಅಲ್ಲ ಹೆಂಗ್ ಬದುಕಲು ತಮ್ಮ ಇರ್ಲಿ, ಸಮಾಧಾನ ಮಾಡಿಕೊ. ವಿಧಿ ಲಿಖಿತವೇ ಹಾಗೆ ಬರೆದಿರುವಾಗ ಯಾರೇನು ಮಾಡುವುದು ತಮ್ಮ? ಮುಂದೆ ಏನು ಮಾಡಬೇಕೆಂಬುದು ವಿಚಾರ ಮಾಡೋಣ. ಅಣ್ಣ, ಮುಂದಿನ ವಿಚಾರ ನನಗೆ ಬಿಡು. ನರಸಿಂಹನಿಗೆ ಬೇಲ್ ಕೊಡ್ಸೋದು ನಾನು ಲಾಯರ್ಗೆ ಹೇಳುತ್ತೇನೆ. ಬೇಲ್ ನನಗೆ ಬೇಲ್ ಬೇಡ ಇನ್ಸ್ಪೆಕ್ಟರ್, ಬೇಡ. ಬೇಲ್ಗಿಲ್ಲ ಅಂತ ಹೇಳಿ ಯಾವುದು ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತು ಅವರು ಗುಹೆಯಲ್ಲಿ ಮಲಗಿರುವ ಸಿಂಹವನ್ನು ಬಡಿದು ಎಬ್ಬಿಸಿದ್ದಾರೆ. ಈ ಸಿಂಹ ಬರೇ ಸಿಂಹ ಅಲ್ಲ, ಅನ್ಯಾಯ ಅಕ್ರಮ ಮಾಡಿದವರಿಗೆ ಉಗ್ರ ನರಸಿಂಹನೆಂದು ತೋರಿಸುವ ಕಾಲ ಈಗ ಕೂಡಿ ಬಂದಿದೆ. ಅವರ ರಕ್ತ ಕುಡಿಯಲಿದ್ದಾರೆ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಸಾಹೇಬ್ರ, ನಿಮ್ಮ ಕರ್ತವ್ಯ ನೀವು ಮಾಡಿ ಅಷ್ಟೇ ಸಾಕು. ನರಸಿಂಹ, ಯಾವುದೇ ಕಾರಣಕ್ಕೂ ಕಾನೂನವನ್ನು ನಿನ್ನ ಕೈಗೆ ತಗೊಳಕ್ ಬಿಡೋದಿಲ್ಲ. ಸಾಹೇಬ್ರೆ, ನಾವು ತುಂಬಾ ಬಡವರು. ನನ್ನ ತಮ್ಮನನ್ನು ಕಾಪಾಡುವ ಜವಾಬ್ದಾರಿ ನಿಮ್ಮದು. ಅವನು ಸಿಟ್ಟಿನಲ್ಲಿ ಏನೇನೋ ಮಾತನಾಡುತ್ತಿದ್ದಾನೆ. ಸಿಟ್ಟು ಒಳ್ಳೆಯದಲ್ಲ. ಕಾಲ ಕೆಟ್ಟವರಿಗೆ ತಕ್ಕ ಪದ ಕಲಿಸುತ್ತದೆ. ಕರ್ಮ ಯಾರನ್ನೂ ಬಿಡುವುದಿಲ್ಲ. ಸಾಹೇಬ್ರೆ, ನಾನಿನ್ನು ಹೋಗಿ ಬರ್ತೀನಿ. ಪಿಸಿ, ಆ ಸಿಂಹನನ್ನು ಚೆನ್ನಾಗಿ ನೋಡ್ಕೋ. ಸಿಂಹ ಗರ್ಜಿಸಿದ್ರೆ ನನಗೊಂದು ಫೋನ್ ಮಾಡು. ನಾನೀಗ ರೌಂಡಿಗೆ ಹೋಗಿ ಬರ್ತೇನೆ. ಒಳಗೆ ಕರೆದುಕೊಂಡು